ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ ಲೈಕ್ ನಮ್ಮದು ಈ ಡಿಸ್ಟಿಕ್ ನಮಗೆ ದುಡ್ಡು ಬಂದಿಲ್ಲ ಅಂತ. ಸಾಕಷ್ಟು ಜನರು ಆ ಒಂದು ವಿಡಿಯೋಗೆ ಕಾಮೆಂಟ್ ಮಾಡ್ತಾಯಿದ್ರಿ. ಆ್ಯಂಡ್ ಮೇನ್ ಥಿಂಗ್, ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂತ ಅನಿಸುತ್ತೆ ಪೂರ್ತಿಯಾಗಿ. ಸೊ ಅದಕ್ಕಾಗಿ ಕಾಮೆಂಟ್ ಮಾಡಿದ್ದೀರಾ. ಬಿಕಾಸ್ ನಾನೇ ನಿಮಗೆ ಕೇಳಿಲ್ಲ ಲೈಕ್ ನಿಮ್ಮ ಒಂದು ಡಿಸ್ಟಿಕ್ಗೆ ಅಮೌಂಟ್ ಬಂದಿದೆ ಇಲ್ವಾ ಅಂತ ಹೇಳಿ ಅಂತ ಹೇಳಿಲ್ಲ. ಬಿಕಾಸ್ ತುಂಬ ಜನ ಯೂಟ್ಯೂಬರ್ಸ್ ಲೈಕ್ ಫೇಕ್ ವೀಡಿಯೋಸ್ ಹಾಕ್ತಾಯಿದ್ದಾರೆ ದುಡ್ಡು ಬಂದಿದೆ ಅಂತ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸಿರೋದು. ಓಕೆನಾ. ಸೊ ಯುವ ನಿಧಿ ಹೋಲ್ಡರ್ಸ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಅದು ಏನು ಅಂತ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಇನ್ನೊಬ್ಬರು ಕಲರ್ ಟ್ರೋಲ್ಸ್ ಅಂತ ಯುವ ನಿಧಿ ಅಮೌಂಟ್ 9,000 ಕ್ರೆಡಿಟ್ ಆಗಿದೆ ಅಂತೆ. ಸೊ ಈ ಥರ ಸುಮ್ಮನೆ ಫೇಕ್ ಕಾಮೆಂಟ್ಸ್ ಹಾಕ್ತಾಯಿದ್ದಾರೆ ಅಷ್ಟೇ. ಆ ಥರ ಏನೋ ದುಡ್ಡು ನಿಜವಾಗ್ಲೂ ಬಿಟ್ಟಿದ್ರೆ ನಾನು ನಿಮಗೆ ನನ್ನ ಇದೇ ಒಂದು ಚಾನಲಲ್ಲಿ ದುಡ್ಡು ರಿಲೀಸ್ ಮಾಡಿದ್ದಾರೆ, ಚೆಕ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾಟ್ ಟು ವರಿ. ಓಕೆ. ಆ್ಯಂಡ್ ಇನ್ನು ನ್ಯೂ ಅಪ್ಲಿಕೆಂಟ್ಸ್ ಯಾರೆಲ್ಲ ಇರ್ತಾರೆ ನೋಡಿ, ಸೊ ಅಂಥವರು ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು ಅಂತ ಕೂಡ ಕೇಳ್ತಾಯಿದ್ರಿ. ಸೊ ಇವಾಗ ನೀವು ಯಾರಾದರೂ ನ್ಯೂ ಅಪ್ಲಿಕೆಂಟ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟ್ ಥಿಂಗ್, ನಿಮಗೆ ಅಮೌಂಟ್ ಬರಬೇಕು ಮೊದಲು. ಸೊ ಸೆಲ್ಫ್ ಡಿಕ್ಲರೇಷನ್ ಹಾಕ್ಲಾರ್ದೇ ನಿಮಗೆ ಫಸ್ಟ್ ಟೈಮ್ ಅಮೌಂಟ್ ರಿಸೀವ್ ಮಾಡ್ಕೊಳ್ಬೇಕು. ಸೊ ಒಂದ್ಸಲ ನಿಮಗೆ ಅಮೌಂಟ್ ರಿಸೀವ್ ಆಯಿತು ಅಂತಂದರೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ. ಸೆಲ್ಫ್ ಡಿಕ್ಲರೇಷನ್ ನೀವು ಹಾಕಲಿಲ್ಲ ಅಂತಂದರೆ ಮತ್ತೆ ಆ ಮಂತಿಂದ ನಿಮಗೆ ದುಡ್ಡು ಬರೋದಿಲ್ಲ. ಓಕೆನಾ. ಆ್ಯಂಡ್ ಅಗೇನ್ ನೀವು ಆಮೇಲೆ ಮತ್ತೊಂದು ಮಂತ್ ನೆಕ್ಸ್ಟ್ ಮಂತ್ ನೀವು ಹಾಕಿದರೆ ಮತ್ತೆ ಆ ಮಂತ್ ಅಮೌಂಟ್ ನಿಮಗೆ ಬರುತ್ತೆ. ಓಕೆನಾ. ಸೊ ಇವಾಗ ಬನ್ನಿ ಇದು ಹೊಸ ಅಪ್ಡೇಟ್ ಏನು ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿ ಅಂತ ಬಂದಿದೆ ಪ್ರಕಟಣೆಯಲ್ಲಿ. ಈ ಮೂಲಕ ಎಲ್ಲ ಯುವ ನಿಧಿ ಅಭ್ಯರ್ಥಿಗಳಿಗೆ ತಿಳಿಸುವುದೇನೆಂದರೆ, ಯುವ ನಿಧಿ ಯೋಜನೆಗೆ ಅಪ್ರೂವ್ ಮಾಡಿಕೊಳ್ಳಲು DDPI ಹಾಗೂ DDPU ಲಾಗಿನ್ನನ್ನು ರದ್ದುಪಡಿಸಿದ ಕಾರಣ ಎಲ್ಲ ಯುವ ನಿಧಿ ಅರ್ಜಿದಾರರು ತಮ್ಮ ದಾಖಲೆಗಳೊಂದಿಗೆ ನೇರವಾಗಿ ಸುವರ್ಣ ವಿಧಾನಸೌಧ ಬೆಳಗಾವಿ ಇಲ್ಲಿಗೆ ಭೇಟಿ ನೀಡಲು ತಿಳಿಸಿದೆ ಅಂತ ಬಂದಿದೆ. ಓಕೆನಾ. ಸೊ ಇದು ಏನಪ್ಪ ಅಂತಂದರೆ, ಇದು ಯಾರಿಗೆಲ್ಲ ಇದು ಆಗುತ್ತೆ ಅಂತಂದರೆ, ಇವಾಗ ತುಂಬ ಜನರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಪ್ರಾಸೆಸ್ ಇರುತ್ತೆ. ಯಾರೆಲ್ಲ ಅಪ್ಲೈ ಮಾಡಿರ್ತೀರಲ್ವ ಯುವ ನಿಧಿ ಯೋಜನೆಗೆ, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ಅಪ್ಲೈ ಮಾಡಿದ ಮೇಲೆ. ಆ್ಯಂಡ್ ನೀವೇ ಹೋಗಿ ಸ್ವತಃ ವೆರಿಫಿಕೇಷನ್ ಮಾಡಿಸೋದು ಬೇಕಾಗಿಲ್ಲ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಲೈಕ್ DDPO ಪೆಂಡಿಂಗ್, DDO ಪೆಂಡಿಂಗ್, ವೆರಿಫಿಕೇಷನ್ ಪೆಂಡಿಂಗ್, ಆ ಥರ ಏನಾದರೂ ಪೆಂಡಿಂಗ್ ಇದೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಅಂತ ನಿಮಗೆ ಸ್ಟೇಟಸಲ್ಲಿ ಕಾಣಿಸುತ್ತೆ. ಓಕೆನಾ. ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿನೇ ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಲೈಕ್ ನಿಮ್ಮ ನೇಮ್ ಚೇಂಜ್ ಆಗಿದೆ, ನಿಮ್ಮ ನೇಮ್ ಚೇಂಜ್ ಕರೆಕ್ಟ್ಗೋಸ್ಕರ ವೆರಿಫಿಕೇಷನ್ ಮಾಡಿಸಿ. ಸೊ ಈ ಥರ ಎಲ್ಲನೂ ಸ್ಟೇಟಸಲ್ಲಿನೇ ನೀವು ಕಾಣಿಸುತ್ತೆ. ಯಾವುದೇ ರೀತಿಯಾದಂಥ ನಿಮಗೆ ಪರ್ಸ್ನಲಿ ಇಮೇಲ್ ಅಥವಾ ಮೆಸೇಜ್ ಬರೋದಿಲ್ಲ. ಓಕೆನಾ. ಸೊ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿದಾಗ ಏನಾದರೂ ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಂತ ಅಲ್ಲಿ ಗೊತ್ತಾದಾಗ ನೀವೇನಪ್ಪ ಮಾಡಬೇಕು ಅಂತಂದರೆ DEEO ಆಫೀಸ್ಗೆ ಭೇಟಿ ನೀಡಬೇಕು. ಸೊ ಒಂದು ಜಿಲ್ಲೆಯಲ್ಲಿ ಒಂದು ಆಫೀಸ್ ಮಾತ್ರ ಇರುವಂಥದ್ದು. ಸೊ ಅಲ್ಲಿ ಆಫೀಸ್ಗೆ ಹೋಗಿ ನೀವು ಪರ್ಸ್ನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಮೊದಲೆಲ್ಲ ನೀವು DDPI ಅಥವಾ DDPU ಆಫೀಸ್ಗೂ ಹೋಗಿ ಕೂಡ ವೆರಿಫಿಕೇಷನ್ ಮಾಡಿಸೋದಿತ್ತು. ಬಟ್ ಇವಾಗ ಈ ಎರಡು ಆಫೀಸ್ ಲಾಗಿನ್ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ವಾ, ಸೊ ಅದಕ್ಕಾಗಿ ಇವಾಗ DEEO ಆಫೀಸ್ಗೆ ಮಾತ್ರ ನೀವು ಹೋಗಿಬಿಟ್ಟು ನಿಮ್ಮ ಏನಾದರೂ ವೆರಿಫಿಕೇಷನ್ ಇದ್ದರೆ ಅಲ್ಲಿ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಓಕೆನಾ. ಸೊ DEEO ಅಂದರೆ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತ ಕರಿತೀವಿ. ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಂದೊಂದು ಆಫೀಸ್ ಇರುತ್ತೆ. ಸೊ ಅಲ್ಲಿ ಹೋಗಿಬಿಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಥರ ಮೆಸೇಜ್ ಇವಾಗ ಪರ್ಸ್ನಲಿ ಎಲ್ರಿಗೂ ಬರಲ್ಲ. ಇದು ಅಫಿಷಿಯಲ್ ಅಪ್ಡೇಟ್ ಇರೋದ್ರಿಂದ ನಾನು ನಿಮಗೆ ತಿಳಿಸಿರೋದು. ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.